Hello students, welcome back to SBK English Academy. I am Sarana Bisappa, English teacher at Government Adarsha Vidyalaya, Baswanabagir Taluk, Vijaypura district. In today's class, we will be discussing phrasal verbs. I have brought some important phrasal verbs in this part 1 video. Many students have requested me to do a video on phrasal verbs, so I am doing this. Hello students, please like this video and share and also comment, and also don't forget to subscribe to my channel for latest updates regarding the first language English 10th class. Now we look at the phrasal verbs. First, what is a phrasal verb? Phrasal verb ಅಂತಂದ್ರೆ ಏನು? ಇದು ಹೇಗಿರುತ್ತೆ? ಈ ಮೇನ್ ವರ್ಬ್ಗೂ ಮತ್ತು ಆಕ್ಸಿಲರಿ ವರ್ಬ್ಗೂ ಪ್ರೆಸಲ್ ವರ್ಬ್ಗೂ ಇರತಕ್ಕಂತ ವ್ಯತ್ಯಾಸ ಏನು ಅನ್ನೋದನ್ನ ನಾವು ನೋಡಬೇಕಾಗಿದೆ. ನೋಡಿ, ಒಂದು ಮೀನಿಂಗ್ ಅನ್ನ ಕೊಟ್ಟಿದ್ದೆ ನಾನಿಲ್ಲಿ. ಎ ಪ್ರೆಸಲ್ ವರ್ಬ್ ಈಸ್ ಎ ಕಾಂಬಿನೇಷನ್ ಆಫ್ ಎ ವರ್ಬ್ ಅಂಡ್ one or more prepositions. When a preposition is added to the main verb, the meaning is different. ಅಂತಿದೆ ನೋಡಿ, ಒಂದು ಪ್ರೆಸಲ್ ವರ್ಬ್ ಅನ್ನೋದೇನು, ಅದು ಒಂದು ಕಾಂಬಿನೇಷನ್, ಅದು ಒಂದೇ ವರ್ಬ್ ಇರೋದಿಲ್ಲ. ಪ್ರೆಸಲ್ ವರ್ಬ್ ಅನ್ನೋದು ಕೇವಲ ಮೇನ್ ವರ್ಬ್ ಅಷ್ಟೇ ಇರೋದಿಲ್ಲ. ಒಂದು ವರ್ಬ್ನ ಕಾಂಬಿನೇಷನ್ ಜೊತೆಗೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪ್ರೆಪೋಸಿಷನ್ಗಳನ್ನು ಅದ್ರ ಜೊತೆಗೆ ಇರ್ತದೆ ಅಂತ. Phrasal verb is a combination of a verb and one or more prepositions. Preposition ಅನ್ನೋದು ತಮಗೆ ಗೊತ್ತಿದೆ. In, out, off, into, on, for, since. ಇವೆಲ್ಲವುಗಳು ಏನಪ್ಪ ಅಂದರೆ ಇವಷ್ಟೇ ಅಲ್ಲ, ಅನೇಕಗಳು ಕೂಡ ಆ ಪ್ರೆಪೋಸಿಷನ್ ತಮಗೆಲ್ಲ ಅದರ ಬಗ್ಗೆ ಮಾಹಿತಿ ಇದೆ ಮತ್ತು ಐಡಿಯಾ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನೋಡಲಿ, ಅದಕ್ಕೆ ವೆನ್ ಎ ಪ್ರೆಪೋಸಿಷನ್ ಈಸ್ ಆಡೆಡ್ ಟು ದ ಮೇನ್ ವರ್ಬ್, ಯಾವಾಗ ಆ ಮೇನ್ ವರ್ಬ್ ಜೊತೆಗೆ ಒಂದು ಪ್ರೆಪೋಸಿಷನ್ ಅನ್ನ ಸೇರಿಸಿದಾಗ ಅದರ ಮೀನಿಂಗ್, ಮೇನ್ ವರ್ಬ್ ದ ಮೀನಿಂಗ್ ಏನಾಗ್ತದೆ ಅಲ್ಲಿ ಚೇಂಜ್ ಆಗ್ತದೆ. ಅವಾಗ ನಾವು ಅದನ್ನ ಪ್ರೆಸಲ್ ವರ್ಬ್ ಅಂತ ಕರಿತೇವೆ. ನೋಡಿ, ಪ್ರೆಸಲ್ ವರ್ಬ್ ಅನ್ನೋದು ಒಂದೇ ಇರೋದಿಲ್ಲ. ಒಂದು ವರ್ಬ್ ಅದರ ಜೊತೆಗೆ ಒಂದು ಅಥವಾ ಎರಡು ಪ್ರೆಪೋಸಿಷನ್ ವರ್ಡ್ಗಳನ್ನು ಸೇರಿಸಿದಾಗ ಅದರ ಮೀನಿಂಗ್ ಚೇಂಜ್ ಆಗ್ತದೆ ವರ್ಬ್ದು. ಅವಾಗ ಅದನ್ನ ನಾವು ಪ್ರೆಸಲ್ ವರ್ಬ್ ಅಂತ ಕರಿತೇವೆ. ನೋಡಿ, ಕ್ರಿಯಾಪದಕ್ಕೆ ಒಂದು ಅಥವಾ ಎರಡು ಪ್ರೆಪೋಸಿಷನ್ಗಳನ್ನು ಸೇರಿಸಿದಾಗ ಅದು ಪ್ರೆಸಲ್ ವರ್ಬ್ ಆಗ್ತದೆ. ಕನ್ನಡದಲ್ಲಿ ಕೂಡ ನಾನು ಇಲ್ಲಿ ಬರೆದಿದ್ದೇನೆ. ನೋಡಿ, ಉದಾಹರಣೆಗೆ ಇಲ್ಲೊಂದು ಉದಾಹರಣೆ ಇದೆ. ಲುಕ್ ಅಂತಕ್ಕಂಥದ್ದು ಒಂದು ಕ್ರಿಯಾಪದ ಇದೆ. ಇಲ್ಲಿ ಲುಕ್ ಎಂದರೆ ಕನ್ನಡದಲ್ಲಿ ನಾವೇನಂತೀವಿ, ನೋಡು ಅಂತ ಹೇಳ್ತೇವೆ. ಹಾಗೆ ಇನ್ನೊಂದು ಪ್ರೆಪೋಸಿಷನ್ ಆಫ್ಟರ್ ಅಂತ ಒಂದಿದೆ. ಆಫ್ಟರ್ ಇದು ಒಂದು ಪ್ರೆಪೋಸಿಷನ್. ಲುಕ್ ಅನ್ನೋದು ವರ್ಬ್, ಇಲ್ಲಿ ಆಫ್ಟರ್ ಅನ್ನೋದು ಪ್ರೆಪೋಸಿಷನ್. ನೋಡಿ, ಈ ಲುಕ್ ಅಂದ್ರೆ ನೋಡು, ಆಫ್ಟರ್ ಅಂದ್ರೆ ನಂತರ. ಕನ್ನಡದ ಅರ್ಥ ಕನ್ನಡದಲ್ಲಿ ಗೊತ್ತಾಗಲಿ ಅಂತ ಬಳಸಿದ್ದೇನೆ. ಈಗ ಎರಡೂ ಸೇರಿಸಿದಾಗ ಏನಾಗ್ತದೆ, ಅದು ಲುಕ್ ಆಫ್ಟರ್ ಆಗ್ತದೆ. ಅದು ಏನಾಗ್ತದೆ, ಲುಕ್ ಆಫ್ಟರ್. ಇಟ್ ಬಿಕಮ್ಸ್ ಲುಕ್ ಆಫ್ಟರ್. ಲುಕ್ ಆಫ್ಟರ್ ಆಗ್ತದೆ. ಆ ಲುಕ್ ಆಫ್ಟರ್ ಆದಾಗ ಅದರ ಅರ್ಥ ಏನಾಗ್ತದೆ, ನಂತರ ನೋಡು ಅಂತ ಆಗೋದಿಲ್ಲ. ಅಲ್ಲಿ ಲುಕ್ ಅಂದ್ರೆ ನೋಡು, ಆಫ್ಟರ್ ನಂತರ. ಈ ಲುಕ್ ಆಫ್ಟರ್ ಅಂದ್ರೆ ನಂತರ ನೋಡು ಅಂತ ಅಲ್ಲ. ಅದರ ಅರ್ಥ ಅದು ಬದಲಾವಣೆ ಆಗ್ತದೆ. ಅವಾಗ ಅದರ ಅರ್ಥ ಏನಾಗ್ತಂದ್ರೆ ಕಾಳಜಿ ವಹಿಸು ಅಂತ ಆಗ್ತದೆ. ಲುಕ್ ಮತ್ತು ಆಫ್ಟರ್ ಎರಡನ್ನೂ ಒಂದೇ ಸಾರಿ ಸೇರಿಸಿದಾಗ ಅದು ಪ್ರೆಸಲ್ ವರ್ಬ್ ಆಗ್ತದೆ. ಲುಕ್ ಆಫ್ಟರ್ ಅಂತ ಕರಿತೀವಿ. ಅದರ ಅರ್ಥ ಏನಾಗ್ತದೆ, ಈಗ ಕಾಳಜಿ ವಹಿಸು ಅಂತ ಆಗ್ತದೆ. ಅದಕ್ಕೆ ನಾವು ಪ್ರೆಸಲ್ ವರ್ಬ್ ಅಂತ ಕರಿತೀವಿ. ನೋಡಿ, ಉದಾಹರಣೆಗಳನ್ನ ನಾನು ಹೇಳ್ತೇನೆ ನಿಮಗೆ. ನೋಡಿ, ಇಲ್ಲಿ ಅಕೌಂಟ್ ಫಾರ್ ಅಂತ ಒಂದು ವರ್ಬ್ ಇದೆ. ಅಕೌಂಟ್ ಅನ್ನೋದು ವರ್ಬ್, ಇಲ್ಲಿ ಫಾರ್ ಅಂತಕ್ಕಂಥದ್ದು ಪ್ರೆಪೋಸಿಷನ್. ನೋಡು, ಗಿವ್ ರೀಸನ್. ಅಕೌಂಟ್ ಫಾರ್ ಅಂತಂದ್ರೆ ಗಿವ್ ರೀಸನ್, ಕಾರಣ ಹೇಳು. ಎಕ್ಸ್ಪ್ಲೇನ್ ಫಾರ್ ಸಮ್ ಆಕ್ಷನ್, ಆ ಒಂದು ಕ್ರಿಯೆಯನ್ನ ವರ್ಣಿಸುವುದು. ಇಲ್ಲಿ ಕಾರಣ, ಕನ್ನಡದಲ್ಲಿ ಬರೆದೇನೆ, ಕಾರಣ ಅಥವಾ ವಿವರಣೆ ಕೊಡು, ವಿವರಣೆ ನೀಡು ಅಂತ. ಅಕೌಂಟ್ ಫಾರ್ ಅಂತಂದ್ರೆ ಇದು ಪ್ರೆಸಲ್ ವರ್ಬ್. ನೋಡಿ, ಯು ಶುಡ್ ಅಕೌಂಟ್ ಫಾರ್ ದಿಸ್ ಮರ್ಡರ್. ಈ ಮರ್ಡರ್ ಬಗ್ಗೆ ನೀನು ಕಾರಣ ನೀಡಬೇಕು, ವಿವರಣೆಯನ್ನು ಕೊಡಬೇಕು ಅಂತ. ಇಲ್ಲಿ ಅಕೌಂಟ್ ಫಾರ್ ಅನ್ನೋದು ಇಲ್ಲಿ ಪ್ರೆಸಲ್ ವರ್ಬ್ ಆಗಿದೆ. ಇಲ್ಲಿ ಅಕೌಂಟ್ ಒಂದು ಮೇನ್ ವರ್ಬ್, ಫಾರ್ ಅಂತಕ್ಕಂಥದ್ದು ಪ್ರೆಪೋಸಿಷನ್. ಎರಡೂ ಸೇರಿ ಅಲ್ಲಿ ಪ್ರೆಸಲ್ ವರ್ಬ್ ಆಗ್ತದೆ ಅಂತ. ನೋಡು, ಯು ಮಸ್ಟ್ ಅಕೌಂಟ್ ಫಾರ್, ಇಲ್ಲಿದೆ ನೋಡಿ, ಯು ಮಸ್ಟ್ ಅಕೌಂಟ್ ಫಾರ್ ವಾಟ್ ಹಿ ಎಕ್ಸ್ಪೆಂಡ್ಸ್.
ಇಲ್ಲಿ ಸೆಂಟೆನ್ಸ್ ಕೂಡ ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದೇನೆ. ನೆಕ್ಸ್ಟ್ ಫ್ರೇಸಲ್ ವರ್ಬ್ ಆಸ್ಕ್ ಫಾರ್. ಆಸ್ಕ್ ಅನ್ನೋದು ವರ್ಬ್ ಇದೆ, ಇಲ್ಲಿ ಫಾರ್ ಅನ್ನೋದು ಪ್ರೆಪೋಸಿಷನ್. ಆಸ್ಕ್ ಫಾರ್ ಅಂತಂದ್ರೆ ಆಸ್ಕ್ ಟು ಸ್ಪೀಕ್ ಆರ್ ರಿಕ್ವೆಸ್ಟ್ ಆರ್ ಡಿಮ್ಯಾಂಡ್ ಅಂತ, ಅಂದ್ರೆ ಮಾತನಾಡಲು ಹೇಳು ಅಥವಾ ಬೇಡಿಕೆಯನ್ನ ಇಡು ಅಂತ ಇದು ಕನ್ನಡದಲ್ಲಿ ಅರ್ಥ ಆಗ್ತದೆ. ಈಗ ಒಂದು ಎಕ್ಸಾಂಪಲ್, ಐ ಆಸ್ಕ್ ಫಾರ್, ನೋಡಿ ಫ್ರೇಸಲ್ ವರ್ಬ್ ಆಸ್ಕ್, ಐ ಆಸ್ಕ್ ಫಾರ್ ದ ಚೇರ್ಮನ್ ಆಫ್ ದ ಕಮಿಟಿ. ಇದು ಒಂದು ಎಕ್ಸಾಂಪಲ್. ಹಾಗೆ ನೆಕ್ಸ್ಟ್ ಆಸ್ಕ್ ಔಟ್. ನಾ ಅಲ್ಫಾಬೆಟಿಕ್ ಆಗಿ ಇವುಗಳನ್ನ ಹೊಂದಿಸಿಕೊಂಡು ತಮಗೆ ಅನುಕೂಲ ಆಗಲಿ ಅನ್ನೋದರಿಂದ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಫ್ರೇಸಲ್ ವರ್ಬ್ಗಳನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ದಯವಿಟ್ಟು ನಿಮಗೆ ಏನು ಅವಶ್ಯಕತೆ ಇದ್ದರೆ ನೋಟ್ ಮಾಡ್ಕೊಳ್ಳಿ ಮತ್ತು ಇವುಗಳನ್ನು ಓದಿ. ನೋಡಲಿ, ಆಸ್ಕ್ ಔಟ್, ಇನ್ವೈಟ್ ಸಂಬಡಿ ಟು ಆನ್ ಎಂಟರ್ಟೈನ್, ಮನರಂಜನೆಗೆ ಆಹ್ವಾನಿಸು. ಆಸ್ಕ್ ಔಟ್ ಅಂತಂದ್ರೆ ಮಲ್ಲು ಆಸ್ಕ್ಡ್ ಹಿಸ್ ಫ್ರೆಂಡ್ಸ್ ಅಂಡ್ ರಿಕ್ವೆಸ್ಟೆಡ್ ದೆಮ್ ಟು ಶೇರ್ ಲಂಚ್ ವಿತ್ ಹಿಮ್. ಎಕ್ಸಾಂಪಲ್, ಬ್ರೇಕ್ ಇನ್ ಟು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ರೇಸಲ್ ವರ್ಬ್ ಇದು. ಎಂಟರ್ ಬೈ ಫೋರ್ಸ್, ಯಾವುದಕ್ಕೂ ಲೆಕ್ಕಿಸದೆ ಮುನ್ನುಗ್ಗು ಅಂತ. ದ ಥೀವ್ಸ್ ಬ್ರೋಕ್ ಇನ್ ಟು ದ ಹೌಸ್, ದ ರಾಬರ್ಸ್ ಬ್ರೋಕ್ ಇನ್ ಟು ದ ಬ್ಯಾಂಕ್ಸ್. ನೋಡಿ, ಯಾವುದೇ ಕಳ್ಳರ ಏನಪ್ಪ ಅಂತಂದ್ರೆ ಅವರು ಯಾವಾಗಲೂ ಬೈ ಫೋರ್ಸ್ ನುಗ್ಗುವುದು, ಬೈ ಫೋರ್ಸ್ ಇಂದ ಬರುವುದು ಅಂತ. ನೆಕ್ಸ್ಟ್ ಬ್ರೇಕಪ್, ಕಮ್ ಟು ಆನ್ ಎಂಡ್, ಮುಕ್ತಾಯ ಹಂತ ತಲುಪು ಅಂತ. ದ ಫಂಕ್ಷನ್ ಈಸ್ ಬ್ರೇಕಿಂಗ್ ಅಪ್ ನಾವ್, ಕಾರ್ಯಕ್ರಮ ಮುಕ್ತಾಯ ಹಂತವನ್ನು ತಲುಪ್ತಾ ಇದೆ ಅಂತ. ಇಲ್ಲಿ ಫ್ರೇಸಲ್ ವರ್ಬ್ ಬ್ರೇಕಿಂಗ್ ಅಪ್ ಅಂತಕ್ಕಂಥದ್ದು ಫ್ರೇಸಲ್ ವರ್ಬ್ ಆಗಿದೆ. ಇಲ್ಲಿ ಬ್ರೋಕ್ ಇನ್ ಟು ಸೆಕೆಂಡ್ ವರ್ಬ್ ಆಗಿದೆ. ನೋಡಿ, ನೆಕ್ಸ್ಟ್ ಬ್ರೇಕ್ಔಟ್, ಸ್ಟಾರ್ಟ್ ಸಡನ್ಲಿ, ಒಮ್ಮಿಂದೊಮ್ಮೆಲೆ ಪ್ರಾರಂಭಿಸು, ಇದ್ದಕ್ಕಿದ್ದಂತೆ ಪ್ರಾರಂಭಿಸು ಅಂತ ಬ್ರೇಕ್ಔಟ್ ಅಂತಂದ್ರೆ. ದ ಫೈರ್ ಬ್ರೋಕ್ ಔಟ್, ದ ಫೈರ್ ಬ್ರೋಕ್ ಔಟ್ ಇನ್ ದ ಗಾರ್ಡನ್. The war broke out between Pakistan and India. ನೋಡಿ, ಬ್ರೇಕ್ ಇನ್ ಅಂತಂದ್ರೆ ಎಂಟರ್ ಎ ಹೌಸ್ ಬೈ ಫೋರ್ಸ್, ಒತ್ತಾಯದಿಂದ ಮನೆ ಪ್ರವೇಶಿಸು ಅಂತ. ಎ ಮಾಬ್ ಆಫ್ ಪೀಪಲ್ ಬ್ರೋಕ್ ಇನ್ ಟು ದ ಹೌಸ್. ಇಲ್ಲಿ ಬ್ರೋಕ್ ಇನ್ ಇಸ್ ಅ ಫ್ರೇಸಲ್ ವರ್ಬ್. ನೆಕ್ಸ್ಟ್ ಬ್ರೇಕ್ ಡೌನ್, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಫ್ರೇಸಲ್ ವರ್ಬ್. ಬ್ರೇಕ್ ಡೌನ್ ಅಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರಲಿಲ್ಲ. ಸ್ಟಾಪ್ ಫಂಕ್ಷನಿಂಗ್, ಕಾರ್ಯನಿರ್ವಹಿಸುವುದನ್ನು ಸ್ಥಗಿತಗೊಳಿಸುವುದು, ಅಂದ್ರೆ ಕಾರ್ಯ ಸ್ಥಗಿತಗೊಳಿಸು ಅಂತ. ಹೇಗೆ, ಮೈ ಕಾರ್ ಬ್ರೋಕ್ ಡೌನ್ ಆನ್ ದ ರೋಡ್, ನಾವು ಕಾರ್ನಲ್ಲಿ ಹೋಗ್ತಾ ಇರ್ತೀವಿ, ಒಮ್ಮಿಂದೊಮ್ಮೆಲೆ ನಮ್ಮ ಕಾರ್ ಏನಾಗ್ಬಿಡ್ತದೆ, ಬಂದ್ ಬಿದ್ದುಬಿಡ್ತದೆ. ಅದಕ್ಕೆ ಮೈ ಕಾರ್ ಬ್ರೋಕ್ ಡೌನ್ ಆನ್ ದ ರೋಡ್, ಅದಕ್ಕೆ ನಾವು ಬ್ರೋಕ್ ಡೌನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬ್ರಿಂಗ್ ಅಪ್ ಅಂದ್ರೆ ಟ್ರೈನ್, ಎಜುಕೇಟ್ ಸಮ್ ಒನ್ ಅಂತ, ಬೆಳೆಸು ಅಥವಾ ತರಬೇತಿಯನ್ನು ನೀಡುವುದು ಅಂತ ಅರ್ಥ. ಎ ವಿಡೋ ಬ್ರಾಟ್ ಹರ್ ಚೈಲ್ಡ್ ಅಪ್ ವಿತ್ ಲವ್ ಅಂಡ್ ಕೇರ್. ಫ್ರೇಸಲ್ ವರ್ಬ್ ಅಂತಂದ್ರೆ ಬ್ರಾಟ್ ಸೆಕೆಂಡ್ ವರ್ಬ್ ಆಗಿದೆ, ಇಲ್ಲಿ ಅಪ್ ಇಲ್ಲಿ ಯೂಸ್ ಮಾಡಿದ ಪ್ರಪೋಸಿಷನ್. ಇದು ಏನಪ್ಪಾ ಅಂತಂದ್ರೆ ಫ್ರೇಸಲ್ ವರ್ಬ್. ನೋಡಿ, ನೆಕ್ಸ್ಟ್ ಬ್ರಿಂಗ್ ಔಟ್, ಪಬ್ಲಿಷ್ ಎ ಬುಕ್, ಪುಸ್ತಕ ಪ್ರಕಟಿಸು. ಬ್ರಿಂಗ್ ಔಟ್ ಅಂದರೆ ಪುಸ್ತಕವನ್ನು ಪ್ರಕಟಿಸು ಅಂತ. I want to bring out a book on a social welfare. ನೋಡಿ, I bring a book out in the next month. ಇಲ್ಲಿ bring out ಅಂತಕ್ಕಂಥದ್ದು ಇಲ್ಲಿ ಫ್ರೇಸಲ್ ವರ್ಬ್ ಆಗಿದೆ. ನೆಕ್ಸ್ಟ್ ಬ್ಲೋ ಅಪ್, ನೋಡಿ ಬಹಳ ಇಂಪಾರ್ಟೆಂಟ್. ಬ್ಲೋ ಅಪ್ ಅಂದ್ರೆ ಟು ಬ್ಲಾಸ್ಟ್, ಅಂದ್ರೆ ಸ್ಫೋಟಿಸು ಅಂತ ಅರ್ಥ. ಇದರ ಅರ್ಥ ಫ್ರೇಸಲ್ ವರ್ಬ್. ದ ಟೆರರಿಸ್ಟ್ಸ್ ಬ್ಲೂ ಅಪ್ ದ ತಾಜ್ ಹೋಟೆಲ್. The terrorists blew up the Taj Hotel ಅಂತ. Blow up, to blast, ಸ್ಫೋಟಿಸು, ಇದು ರಿಪೀಟ್ ಆಗಿದೆ. The terrorists blew up the Taj Hotel. ನೋಡಿ, bring about, to change something, ಬದಲಾವಣೆಯನ್ನು ತರು, ಬದಲಾವಣೆಯನ್ನು ಉಂಟು ಮಾಡುವುದು bring about ಅಂತಂದ್ರೆ. ನೋಡಿ, science brings about in the modern world, ವಿಜ್ಞಾನ ಆಧುನಿಕ ಜಗತ್ತಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದಿದೆ ಅಂತ. ನೆಕ್ಸ್ಟ್ ಕಾಲ್ ಆಟ್ ಅಂತಂದ್ರೆ ಪ್ಲೇಸ್, ವಿಸಿಟ್ ಫಾರ್ ಎ ಶಾರ್ಟ್ ಟೈಮ್, ಒಂದು ಸ್ವಲ್ಪ ಸಮಯದವರೆಗೆ ಸ್ಥಳಕ್ಕೆ, ಯಾವುದಾದ್ರೂ ಸ್ಥಳಕ್ಕೆ ಭೇಟಿ ನೀಡಿದರೆ ಅದಕ್ಕೆ ನಾವು ಕಾಲ್ ಆಟ್ ಅಂತ ಕರಿತೇವೆ. ಸ್ಥಳಕ್ಕೆ ಭೇಟಿ ನೀಡು ಸ್ವಲ್ಪ ಸಮಯದ, ಫಾರ್ ಶಾರ್ಟ್ ಟೈಮ್ ಅಂತ. ಐ ಕಾಲ್ಡ್ ಆಟ್ ಮೈ ರಿಲೇಟಿವ್ ಆಟ್ ದ ಪೋಸ್ಟ್ ಆಫೀಸ್ ಅಂತ. ನೋಡಿ, ಕಾಲ್ ಫಾರ್,
ಡಿಮ್ಯಾಂಡ್ ಆರ್ ಇನ್ಕ್ವೈರ್ ಸಮಥಿಂಗ್ ಅಂತ ಅಂದರೆ ಕನ್ನಡದಲ್ಲಿ ವಿವರಣೆ ನೀಡುವಂತೆ ಕೇಳುವುದು. ಪೊಲೀಸ್ ಕಾಲ್ಡ್ ಹಿಮ್ ಫಾರ್ ದ ಎಕ್ಸ್ಪ್ಲನೇಷನ್. ಪೊಲೀಸರು ಏನಪ್ಪ ಅಂದರೆ ಎಕ್ಸ್ಪ್ಲನೇಷನ್ಗಾಗಿ ವಿವರಣೆಗಾಗಿ ಅವನನ್ನು ಕರೆದಿದ್ದಾರೆ ಅಂತ, ವಿವರಣೆ ನೀಡುವಂತೆ ಕೇಳಿದ್ದಾರೆ ಅಂತ. ನೆಕ್ಸ್ಟ್ ಒನ್ ಕಾಲ್ ಆನ್ ಅಂತಂದರೆ ಟು ಮೀಟ್ ಸಮ್ ಒನ್ ಅಂತ, ಭೇಟಿಯಾಗು, ವಿಸಿಟ್ ಸಮ್ ಒನ್, ಕೆಲವು ಯಾರಾದರೂ ಭೇಟಿಯಾಗು, ಕಾಲ್ ಆನ್ ಅಂತ ಕರಿತೀವಿ, ಭೇಟಿಯಾಗು. ಐ ವಿಲ್ ಕಾಲ್ ಆನ್ ಮೈ ಫ್ರೆಂಡ್ ಇನ್ ಬೆಂಗಳೂರು. ಇಲ್ಲಿ ಕಾಲ್ ಆನ್ ಅಂತಕ್ಕಂಥದ್ದು ಪ್ರೆಸೆಂಟ್ ವರ್ಬ್. ನೆಕ್ಸ್ಟ್ ಕಾಲ್ ಆಫ್. ನೋಡಿ ಕಾಲ್ ಆಫ್ ಅಂತಂದ್ರೆ ಏನು? ಕಾಲ್ ಆಫ್ ಅಂತಂದ್ರೆ ಟು ಕ್ಯಾನ್ಸಲ್ ಸಮಥಿಂಗ್, ಸ್ಥಗಿತಗೊಳಿಸು, ನಿಲ್ಲಿಸು ಅಂತ. ದ ಸ್ಟೂಡೆಂಟ್ಸ್ ಕಾಲ್ಡ್ ಆಫ್ ದ ಸ್ಟ್ರೈಕ್. ವಿದ್ಯಾರ್ಥಿಗಳು ತಮ್ಮ ಸ್ಟ್ರೈಕ್ ಅನ್ನ ನಿಲ್ಲಿಸಿದ್ರು, ಸ್ಥಗಿತಗೊಳಿಸಿದ್ರು ಅಂತ. ನೆಕ್ಸ್ಟ್ ಕ್ಯಾರಿ ಆನ್. ನೋಡಿ ತುಂಬಾ ಇಂಪಾರ್ಟೆಂಟ್, ಬಹಳಷ್ಟು ಬಳಸ್ತೇವೆ ನಾವು ಸ್ಪೋಕನ್ ಇಂಗ್ಲಿಷಲ್ಲಿ. ಕ್ಯಾರಿ ಆನ್ ಅಂತ ಹೇಳ್ತೇವೆ. ನೋಡಿ, ಟು ಕಂಟಿನ್ಯೂ ವರ್ಕ್ ಆರ್ ಡ್ಯೂಟಿ, ನಿಮ್ಮ ಕೆಲಸ ಮತ್ತು ಕರ್ತವ್ಯವನ್ನು ಮುಂದುವರಿಸುವುದು, ಅದಕ್ಕೆ ನಾವು ಕರ್ತವ್ಯವನ್ನು ಮುಂದುವರಿಸುವುದು, ಅದಕ್ಕೆ ನಾವು ಕ್ಯಾರಿ ಆನ್ ಅಂತ ಕರಿತೇವೆ. ಐ ಕ್ಯಾರಿ ಆನ್ ಮೈ ಟೀಚಿಂಗ್ ಜಾಬ್. ಅದೇ ರೀತಿ ಹಿ ಕ್ಯಾರೀಸ್ ಆನ್ ಹಿಸ್ ಪ್ರೊಫೆಷನ್. ಇವು ಎಲ್ಲ ಪ್ರೆಸೆಂಟ್ ವರ್ಬ್ ಆಗಿದೆ. ನೆಕ್ಸ್ಟ್ ಕ್ಯಾರಿ ಔಟ್. ನೋಡು, ಟು ಒಬೇ ಆರ್ಡರ್ಸ್, ಆಜ್ಞೆಯನ್ನು ಪಾಲಿಸುವುದು. ಕ್ಯಾರಿ ಔಟ್ ಅಂತಂದ್ರೆ ಆಜ್ಞೆಯನ್ನು ಪಾಲಿಸುವುದು ಅಂತ ಅರ್ಥ. ದ ಸೋಲ್ಜರ್ಸ್ ಕ್ಯಾರಿ ಔಟ್ ದೇಯರ್ ಕಮಾಂಡರ್ಸ್ ಆರ್ಡರ್. ಚಿಲ್ಡ್ರನ್ ಕ್ಯಾರಿ ಔಟ್ ದೇಯರ್ ಪ್ಯಾರೆಂಟ್ಸ್ ಅಡ್ವೈಸ್ ಅಂತ. ನೆಕ್ಸ್ಟ್ ಒನ್ ಕಮ್ ಅಕ್ರಾಸ್. ಟು ಮೀಟ್ ಸಮ್ ಒನ್, ಭೇಟಿ ಮಾಡು. ಕಮ್ ಅಕ್ರಾಸ್ ಅಂದ್ರೆ ಭೇಟಿ ಮಾಡುದು ಅಂತ. ಹ್ಯಾವ್ ಯು ಕಮ್ ಅಕ್ರಾಸ್ ಮೈ ಸನ್. ನನ್ನ ಮಗನನ್ನ ನೋಡಿದ್ದೀರಾ, ಭೇಟಿಯಾಗಿದ್ದೀರಾ ಅಂತ ಅರ್ಥ. ನೋಡಿ, ಡೀಲ್ ಇನ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದು ಪ್ರೆಸೆಂಟ್ ವರ್ಬ್. ಡೀಲ್ ಇನ್ ಅಂದ್ರೆ ಟು ಸೆಲ್, ಡೂ ಬಿಸಿನೆಸ್ ವಿತ್ ಗುಡ್ಸ್, ವ್ಯವಹರಿಸುವುದು, ಮಾರು ವಸ್ತುಗಳ ವ್ಯವಹಾರವನ್ನು ಮಾಡುವುದು, ಅದಕ್ಕೆ ನಾವು ಡೀಲ್ ಇನ್ ಅಂತ ಕರಿತೇವೆ. ವ್ಯಾಪಾರ ಮಾಡು ಅಥವಾ ವಸ್ತುಗಳ ವ್ಯಾಪಾರ ಮಾಡು ಅಂತ, ವಸ್ತುಗಳನ್ನು ಮಾರುವುದು ಕೊಳ್ಳುವುದಕ್ಕೆ ಡೀಲ್ ಇನ್ ಅಂತ ಹೇಳ್ತೇವೆ ನಾವು. ಮೈ ಬ್ರದರ್ ಡೀಲ್ ಇನ್ ಕಮೋಡಿಟೀಸ್. ಈ ಫಾರ್ ಎಕ್ಸಾಂಪಲ್ ಮೇಡಮ್ ಸಪ್ರಾನಿ ಡೆಲ್ಟ್ ಇನ್ ಹೇರ್ ಗುಡ್ಸ್ ಅಂತ ಹೇಳ್ತೀವಲ್ಲ, ಅದು ಕೂಡ ಡೀಲ್ ಇನ್ ಅಂತ. ಡೀಲ್ ವಿತ್ ಅಂತೆ, ಟು ಟ್ರೀಟ್ ಎ ಸಬ್ಜೆಕ್ಟ್ ಆರ್ ಸ್ಟಡಿ. ಇಲ್ಲಿ ಡೀಲ್ ವಿತ್ ಅಂದ್ರೆ ಟು ಸ್ಟಡಿ ಎ ಸಬ್ಜೆಕ್ಟ್ ಅಂತ, ವಿಷಯವನ್ನು ಅಭ್ಯಾಸ ಮಾಡುವಂತ ಡೀಲ್ ವಿತ್. ನೋಡಿ, ಡೀಲ್ ಇನ್ ಅಂದ್ರೆ ವ್ಯವಹರಿಸು, ಡೀಲ್ ವಿತ್ ಅಂದ್ರೆ ಅಭ್ಯಾಸ ಮಾಡುವಂತ. ಅಮೂಲ್ಯ ಡೀಲ್ಸ್ ವಿತ್ ಸೈನ್ಸ್. ಅಮೂಲ್ಯ ಡೀಲ್ಸ್ ವಿತ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಅಂತ. ನೋಡಿ, ಡೂ ಅವೇ ವಿತ್, ಟು ಅಬೋಲಿಸ್ ಸಮಥಿಂಗ್, ತೊಡೆದು ಹಾಕೋದು, ತೆಗೆದು ಹಾಕೋದು ಅಂತ, ತೆಗೆದು ಹಾಕುವಂತ, ಹೋಗಲಾಡಿಸು ಅಂತ ಅರ್ಥ. ವಿ ಮಸ್ಟ್ ಡೂ ಅವೇ ವಿತ್ ಡೌರಿ ಸಿಸ್ಟಮ್ ಇನ್ ಅವರ್ ಕಂಟ್ರಿ ಅಂತ ಎಕ್ಸಾಂಪಲ್. 21 ಡ್ರಾಪ್ ಔಟ್. ಟು ವಿತ್ಡ್ರಾ ಫ್ರಾಮ್ ಎ ಪ್ಲಾನ್, ಯೋಜನೆಯಿಂದ ಹಿಂದೆ ಸರಿಯುವುದು, ಯೋಜನೆಯನ್ನು ಸ್ಥಗಿತಗೊಳಿಸುವುದು, ಮರಳಿ ಯೋಜನೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು, ಅದಕ್ಕೆ ನಾವು ಡ್ರಾಪ್ ಔಟ್ ಅಂತ ಕರಿತೇವೆ. ನೋಡಿ ಎಕ್ಸಾಂಪಲ್, ಸುರೇಶ್ ಡ್ರಾಪ್ಡ್ ದ ಪ್ರಪೋಸಲ್ ಆಫ್ ಹಿಸ್ ಮ್ಯಾರೇಜ್ ಅಂತ. ಇದು ಕೂಡ ಇದು ಪ್ರೆಸೆಂಟ್ ವರ್ಬ್. ನೆಕ್ಸ್ಟ್ ಫಾಲ್ ಇನ್, ಟು ಗೆಟ್ ಇನ್ ಟು ಲೈನ್, ಸಾಲಿನಲ್ಲಿ ನಿಲ್ಲು. ಫಾಲ್ ಇನ್ ಅಂದ್ರೆ ಸಾಲಿನಲ್ಲಿ ನಿಲ್ಲು ಅಂತ. ದ ಕ್ಯಾಪ್ಟನ್ ಆರ್ಡರ್ಡ್ ದ ಪ್ಲೇಯರ್ಸ್ ಟು ಫಾಲ್ ಇನ್ ಅಂತ. ನೆಕ್ಸ್ಟ್ ಫಾಲ್ ಔಟ್, ಟು ಕ್ವಾರಲ್, ಜಗಳ ಮಾಡು ಅಂತ. She fell out with her husband. Mistake is there, with her husband ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡು, ಫಿಲ್ ಅಪ್ ಆರ್ ಫಿಲ್ ಇನ್. ಫಿಲ್ ಅಪ್ ಸರಿ, ಫಿಲ್ ಇನ್ ಎರಡು ಒಂದೇ ಬರ್ತದೆ. ಟು ಕಂಪ್ಲೀಟ್ ದ ಫಾರ್ಮ್, ಅರ್ಜಿ ತುಂಬು, ಅರ್ಜಿ ಭರ್ತಿ ಮಾಡು ಅಂತ. ನೋಡು, ಹಿ ಫಿಲ್ಸ್ ಅಪ್ ದ ಫಾರ್ಮ್ಸ್ ಕರೆಕ್ಟ್ಲಿ. ನೆಕ್ಸ್ಟ್ ಫೈಂಡ್ ಔಟ್, ಟು ಡಿಸ್ಕವರ್ ವಿತ್ ಎಫರ್ಟ್ಸ್, ಪ್ರಯತ್ನದಿಂದ ಹುಡುಕುವುದು. ಏನಾದರೂ ಕಳೆದುಕೊಂಡಿರ್ತಕ್ಕಂಥ ವಸ್ತುವನ್ನು ಹುಡುಕ್ತೀವಲ್ಲ, ಅದನ್ನು ನಾವು ಫೈಂಡ್ ಔಟ್ ಅಂತ ಹೇಳ್ತೇವೆ, ಪ್ರಯತ್ನ ಪೂರ್ವಕವಾಗಿ ಹುಡುಕುವುದು. ರಾಧಾ ಫೌಂಡ್ ಔಟ್ ಹರ್ ಚೈಲ್ಡ್ ಇನ್ ದ ಫೇರ್ ಅಂತ. ಫಾಂಡ್ ಆಫ್, ಇನ್ ಫೇವರ್ ಆಫ್, ಬಯಸು, ಇಚ್ಛೆ ಪಡು ಅಂತ.
ಫಾಂಡ್ ಆಫ್ ಅಂತಂದರೆ ಐ ಆಮ್ ವೆರಿ ಫಾಂಡ್ ಆಫ್ ಕನ್ನಡ ಸಾಂಗ್ಸ್ ಅಂತ. ನೋಡಿ ಗೆಟ್ ಅವೇ ಮೀನ್ಸ್ ಟು ಎಸ್ಕೇಪ್, ತಪ್ಪಿಸಿಕೋ. ಹಿ ಗಾಟ್ ಅವೇ ಫ್ರಮ್ ದ ಜೈಲ್, ತುಂಬ ಬೆಸ್ಟ್ ಎಕ್ಸಾಂಪಲ್. ನೈಸ್. ನೋಡಿ ಗೆಟ್ ಬ್ಯಾಕ್, ರಿಕವರ್, ಮರಳಿ ಬಾ, ಮರುಕಳಿಸಿಕೋ ಅಂತ. ನೋಡಿ ದೇ ಟ್ರೈ ಟು ಗೆಟ್ ದೇರ್ ಪ್ರಾಪರ್ಟಿ ಬ್ಯಾಕ್ ಫ್ರಮ್ ದ ಗೌರ್ಮೆಂಟ್ ಅಂತ. ನೆಕ್ಸ್ಟ್ ಗೆಟ್ ಆನ್ ವಿತ್, ಟು ಮೇಕ್ ಪ್ರೋಗ್ರೆಸ್, ಪ್ರಗತಿ ಹೊಂದು ಅಂತ. ಗೆಟ್ ಆನ್ ವಿತ್ ಅಂದರೆ ಪ್ರಗತಿ ಹೊಂದು, ಯಾವುದಾದ್ರೂ ವ್ಯವಹಾರದಲ್ಲಿ ಸುಧಾರಿಸುವುದು, ಈಗ ಅವನಿಗೆ ಸುಧಾರಿಸ್ತಾ ಇದೆ, ಪ್ರೋಗ್ರೆಸ್ ಆಗ್ತಾ ಇದೆ ಅಂತ. ಹಿ ಗಾಟ್ ಆನ್ ವಿತ್ ಹಿಸ್ ಬಿಸ್ನೆಸ್ ಅಂತ. ನೋಡು ಗೆಟ್ ಔಟ್ ಅಂದರೆ ಟು ಲೀವ್, ಹೋಗು ಅಂತ. ನಾವು ಸಾಮಾನ್ಯವಾಗಿ ಬಳಸ್ತಕ್ಕಂಥ ಫ್ರೇಸಲ್ ವರ್ಬ್ಸ್ ಇದು ಗೆಟ್ ಔಟ್ ಅಂತ. ಹೋಗು, ಬಿಟ್ಟು, ಸ್ಥಳ ಬಿಟ್ಟು ಹೋಗು, ಇಲ್ಲಿಂದ ತೊಲಗು ಅಂತ, ಬಿಟ್ಟು ಹೋಗು. ಐ ಟೋಲ್ಡ್ ಹಿಮ್ ಟು ಗೆಟ್ ಔಟ್ ಆಫ್ ಮೈ ರೂಮ್ ಅಂತ. ಗೆಟ್ ಆಫ್, ಟು ರಿಸೀವ್ ನೋ ಪನಿಷ್ಮೆಂಟ್, ಶಿಕ್ಷೆಯಿಂದ ಪಾರಾಗು, ಶಿಕ್ಷೆಯಿಂದ ವಿನಾಯಿತಿ ಪಡೆದುಕೊಳ್ಳು ಅಂತ. ಶಿಕ್ಷೆಯಿಂದ ಪಾರಾಗು. ಗೆಟ್ ಆಫ್ ಅಂತಂದರೆ ದೇ ವಾಂಟೆಡ್ ಟು ಗೆಟ್ ಆಫ್ ದ ಕ್ರೈಮ್. ಗೆಟ್ ಅಪ್, ಈ ಫ್ರೇಸಲ್ ವರ್ಬನ್ನು ನಾವು ತುಂಬ ಬಳಸ್ತೇವೆ. ಟು ರೈಸ್ ಫ್ರಮ್ ಬೆಡ್, ಹಾಸಿಗೆಯಿಂದ ಮೇಲೆ ಹೇಳ್ತೀವಲ್ಲ, ಎದ್ದೇಳ್ತೀವಿ, ಅದಕ್ಕೆ ನಾವು ಗೆಟ್ ಅಪ್ ಅಂತ ಕರಿತೀವಿ. ಹಾಸಿಗೆಯಿಂದ ಮೇಲೆ ಏಳು. ವಿಶೇಷವಾಗಿ ಐ ಗೆಟ್ ಅಪ್ ಎಟ್ 5 AM ಎವ್ರಿ ಡೇ. ಗೆಟ್ ಥ್ರೂ, ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಗೆಟ್ ಥ್ರೂ ಅಂದರೆ ಸಕ್ಸೀಡ್ ಇನ್ ಎಕ್ಸಾಮ್, ಪರೀಕ್ಷೆಯಲ್ಲಿ ಯಶಸ್ವಿ ಆಗುತ್ತಿಲ್ಲ, ಅದು ಗೆಟ್ ಥ್ರೂ ಅಂತಂದರೆ ಪರೀಕ್ಷೆಯಲ್ಲಿ ಯಶಸ್ವಿಯಾಗು ಅಂತ. ಹಿ ಗಾಟ್ ಥ್ರೂ ಇನ್ ಈಸ್ ಲಾಸ್ಟ್ ಎಕ್ಸಾಮಿನೇಷನ್. ನೋಡಿ ಗಾಟ್ ಥ್ರೂ ಅಂದರೆ ತನ್ನ ಕೊನೆಯ ಪರೀಕ್ಷೆಯಲ್ಲಿ ಅವನು ಯಶಸ್ವಿಯಾದ ಅಂತ. ನೆಕ್ಸ್ಟ್ ಗಿವ್ ಅವೇ, ನೋಡು ಟು ಡಿಸ್ಟ್ರಿಬ್ಯೂಟ್, ಹಂಚುವುದು ಅಂತ. ದ ಟೀಚರ್ ಗಿವ್ಸ್ ದ ಚಾಕ್ಲೇಟ್ಸ್ ಅವೇ ಇನ್ ದ ಕ್ಲಾಸ್ ಅಂತ. ನೆಕ್ಸ್ಟ್ ಗಿವ್ ಅಪ್, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಫ್ರೇಸಲ್ ವರ್ಬ್. ಗಿವ್ ಅಪ್ ಮೀನ್ಸ್ ಟು ಸ್ಟಾಪ್ ಹ್ಯಾಬಿಟ್, ಹವ್ಯಾಸವನ್ನು ನಿಲ್ಲಿಸು, ನಮಗೆ ಇರ್ತಕ್ಕಂಥ ಹವ್ಯಾಸವನ್ನು ನಿಲ್ಲಿಸುವುದು. ಡ್ರಿಂಕಿಂಗ್ ಆಗಿರ್ಬೋದು, ಚೀವಿಂಗ್ ಅಪ್ ಟೊಬ್ಯಾಕೋ ಆಗಿರ್ಬೋದು, ಈ ಹವ್ಯಾಸಗಳನ್ನು ನಿಲ್ಲಿಸ್ತೀವಲ್ಲ, ಅದಕ್ಕೆ ನಾವು ಗಿವ್ ಅಪ್ ಅಂತ ಹೇಳ್ತೇವೆ. ಮೈ ಫಾದರ್ ಗೇವ್ ಅಪ್ ಡ್ರಿಂಕಿಂಗ್ ಅಂತ. ಗೇವ್ ಅಪ್ ಹವ್ಯಾಸವನ್ನು ನಿಲ್ಲಿಸುವುದು. ನೋಡಿ ಹ್ಯಾಂಡ್ ಓವರ್ ಅಂದರೆ ಟು ಸರೆಂಡರ್ ಅಥಾರಿಟಿ, ಶರಣಾಗು ಅಂತ ಅರ್ಥ. ಐ ಹ್ಯಾಂಡೆಡ್ ಓವರ್ ದ ಚಾರ್ಜ್ ಟು ಮೈ ನ್ಯೂ ಹೆಡ್ ಮಾಸ್ಟರ್, ಅಥವಾ ಅಧಿಕಾರವನ್ನು ಹಸ್ತಾಂತರಿಸು. ಹ್ಯಾಂಡ್ ಓವರ್ ಅಂದರೆ ಇನ್ನೊಂದು ಅರ್ಥ, ಇಲ್ಲಿ ಒಂದು ಹ್ಯಾಂಡ್ ಓವರ್ ಅಂದರೆ ಶರಣಾಗು ಅಂತ, ಇನ್ನೊಂದು ಅರ್ಥ ಅಧಿಕಾರವನ್ನು ಹಸ್ತಾಂತರಿಸು. ಇಲ್ಲಿ ಐ ಹ್ಯಾಂಡೆಡ್ ಓವರ್ ದ ಚಾರ್ಜ್ ಟು ಮೈ ನ್ಯೂ ಹೆಡ್ ಮಾಸ್ಟರ್ ಅಂತಂದರೆ ಅಧಿಕಾರವನ್ನು ಹಸ್ತಾಂತರಿಸು ಅಂತ ಅರ್ಥ. ನೋಡಿ ಹೋಲ್ಡ್ ಆನ್, ಇದನ್ನು ಟ್ರಾವೆಲಿಂಗ್ ಮಾಡುವಾಗ ಬಸ್ಗಳಲ್ಲಿ ಹೇಳ್ತಾರೆ ಹೋಲ್ಡ್ ಆನ್ ಅಂತೇಳಿ. ಹೋಲ್ಡ್ ಆನ್ ಅಂದರೆ ಟು ಸ್ಟಾಪ್ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೇಸಲ್ ವರ್ಬ್, ನಿಲ್ಲಿಸು ಅಂತ. ದ ಬಸ್ ಹೋಲ್ಡ್ಸ್ ಆನ್ ಆಟ್ ದಿಸ್ ಸರ್ಕಲ್ ಅಂತ. ಹೋಲ್ಡ್ ಅಪ್ ಟು ಡಿಲೇ, ತಡೆ ಹಿಡಿ ಅಂತ. ಅದನ್ನು ನಾವು ಏನಾಗಿರ್ತೀವಿ, ನಮ್ಮ ಮಾರ್ಕ್ಸ್ ಕಾರ್ಡ್ ಹೆಲ್ಡ್ ಅಪ್ ಆಗಿದೆ ಅಂತ ಹೇಳ್ತೀವಲ್ಲ, ಹಾಗೆ ಮೈ ರಿಸಲ್ಟ್ ವಾಸ್ ಹೆಲ್ಡ್ ಅಪ್, ಸೆಕೆಂಡ್ ವರ್ಬ್, ಫಾರ್ 2 months ಅಂತ. ಡಿಲೇ, ತಡವಾಗಿ ಬರುವುದು. ಜಂಪ್ ಆಟ್, ಟು ಎಕ್ಸೆಪ್ಟ್, ಸ್ವೀಕರಿಸು. ಜಂಪ್ ಆಟ್ ಅಂತಂದರೆ ಎಕ್ಸೆಪ್ಟ್, ಸ್ವೀಕರಿಸು ಅಂತ. ಸೌಮ್ಯ ಜಂಪ್ ಆಟ್ ಹಿಸ್ ಪ್ರಪೋಸಲ್. ಕೀಪ್ ಇನ್, ಟು ಪನಿಷ್, ಶಿಕ್ಷಿಸು ಅಂತ. ದ ಚೀಪ್ ವಾಸ್ ಕೆಪ್ಟ್ ಇನ್ ಫಾರ್ ರಾಬರಿ ಅಂದರೆ ದರೋಡೆ ಅಂತ. ಕೀಪ್ ಆನ್, ಟು ಕಂಟಿನ್ಯೂ. ಕೀಪ್ ಆನ್ ಅಂತ ಹೇಳ್ತೇವೆ ಮಾತನಾಡಬೇಕಾದ್ರೆ ನಾವು. ಕೀಪ್ ಆನ್ ಅಂತ, ಮುಂದುವರಿಸು, ಹೀಗೆ ಇರಲಿ ಅಂತ ಅರ್ಥ. ಶಿ ಕೀಪ್ಸ್ ಆನ್ ಹರ್ ಎಜುಕೇಶನ್ ಅಂತ. ನೋಡಿ ಕೀಪ್ ಅಪ್, ಟು ಮೇಂಟೈನ್, ಕಾಪಾಡು, ವ್ಯವಸ್ಥೆ ಮಾಡು ಅಂತ. ವಿ ಮಸ್ಟ್ ಕೀಪ್ ಅಪ್ ಅವರ್ ಆನರ್ ಅಂತ. ನೋಡಿ ನಾಕ್ ಆಟ್, ಟು ಮೇಕ್ ಸೌಂಡ್. ನಾಕ್ ಮಾಡ್ತೀವಲ್ಲ, ಡೋರ್ ನಾಕ್ ಮಾಡಿ, ಶಬ್ದ ಮಾಡು ಅಂತ ಅರ್ಥ. ಇಲ್ಲಿ ನಯನ ನಾಕ್ಡ್ ಆಟ್ ದ ಡೋರ್ ಆಟ್ ನೈಟ್ ಅಂತ. ನೋಡಿ ಲೇಔಟ್, ಟು ಪ್ಲ್ಯಾನ್ ಎ ಬಿಲ್ಡಿಂಗ್. ಲೇಔಟ್ ಅಂತ ಹೇಳ್ತೀವಲ್ಲ, ಈಗ ಲೇಔಟ್ ಅಂದರೆ ಈ ರಿಯಲ್ ಎಸ್ಟೇಟ್ನಲ್ಲಿ ಬಹಳಷ್ಟು
ಹೆಚ್ಚಾಗಿ ಬಳಸ್ತಕ್ಕಂಥ ಒಂದು ಪ್ರೆಸಲ್ ವರ್ಬ್ ಲೇಔಟ್ ಅಂತ ಕರಿತೀವಿ. ಲೇಔಟ್ ಅಂತಂದರೆ ಟು ಪ್ಲ್ಯಾನ್ ಎ ಬಿಲ್ಡಿಂಗ್, ಕಟ್ಟಡವನ್ನು ಯೋಜಿಸೋದಕ್ಕೆ ಲೇಔಟ್ ಅಂತ ಕರೀತಾರೆ. ಮೈ ಫ್ರೆಂಡ್ ಲೆಡ್ ಔಟ್ ಹೀಸ್ ಹೋಟೆಲ್ ಅಂತ ಈ ರೀತಿ. ಕೀಪ್ ಅಪ್, ಟು ಮೇಂಟೈನ್, ಇದು ರಿಪೀಟ್ ಆಗಿದೆ. ಅಗೇನ್ ನಾಕ್ ಆಟ್ ರಿಪೀಟ್ ಆಗಿದೆ. ಅಗೇನ್ ಲೇಔಟ್ ಇಟ್ಸ್ ಆಲ್ಸೋ ರಿಪೀಟೆಡ್, ಇವೆಲ್ಲ ರಿಪೀಟ್ ಆಗಿದ್ದಾವೆ. ಹಲೋ ಸ್ಟೂಡೆಂಟ್ಸ್, ಇಂದಿನ ಒಂದು ತರಗತಿಯಲ್ಲಿ ಇಷ್ಟು ಪ್ರೆಸಲ್ ವರ್ಬ್ಗಳನ್ನು ನಾನು ಡಿಸ್ಕಸ್ ಮಾಡಿದ್ದೇನೆ. ಇದು ಪ್ರೆಸಲ್ ವರ್ಬ್ ಪಾರ್ಟ್ 1 ಇದೆ. ಇನ್ನೂ ಒಂದು 50ಕ್ಕಿಂತ ಹೆಚ್ಚು ಪ್ರೆಸಲ್ ವರ್ಬ್ಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ವಿಡಿಯೋವನ್ನು ಪ್ರಾರಂಭದಿಂದ ಮುಕ್ತಾಯದವರೆಗೆ ನೋಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಚೆನ್ನಾಗಿ ಅವುಗಳನ್ನು ತಿಳಿದುಕೊಂಡು ಒಳ್ಳೆಯ ಒಂದು ಸ್ಕೋರನ್ನು ಮಾಡ್ತಾರೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.